ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರಾಫುರ್ಮಾಡ್. ಅಬಾಬಾಬಾಬಾಬಾಬಾಬಾ ಏನ್ರಿ ಬ್ಯಾಟಿಂಗ್ ರೀ ಇದು. ಜಿತೇಶ್ ಶರ್ಮಾ ಮತ್ತು ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅವರ ಬ್ಯಾಟಿಂಗ್. ಇದಪ್ಪ ನಮ್ಮ ಬೆಂಗಳೂರು ತಂಡ ಅಂತಂದ್ರೆ ಹೌದು. ಇವತ್ತು RCB LSG ನಡುವೆ ಒಂದು ಡೂ ಆರ್ ಡೈ ಪಂದ್ಯ ನಡೆದಿತ್ತು. LSGಗಲ್ಲ, ನಮ್ಮ RCBಗೆ ಡೂ ಆರ್ ಡೈ ಪಂದ್ಯ. ಈ ಪಂದ್ಯವನ್ನು ಗೆಲ್ಲಲೇಬೇಕಿತ್ತು RCB. ಅಂಕಪಟ್ಟಿಯಲ್ಲಿ ನಂಬರ್ 2 ಸ್ಥಾನವನ್ನು ಪಡಿಬೇಕಾದ್ರೆ ಇವತ್ತು ಬೆಂಗಳೂರು ತಂಡ ಗೆಲ್ಲಲೇಬೇಕಾಗಿತ್ತು. ಇಂತಹ ಒಂದು ಜಿದ್ದಿನ ಪಂದ್ಯದಲ್ಲಿ ಬೆಂಗಳೂರು ತಂಡ ಗೆದ್ದು ಬೀಗಿದೆ. ಸೋಲಿನತ್ತ ಮುಖ ಮಾಡಿರ್ತಕ್ಕಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇವತ್ತು ಗೆಲುವಿನ ಕೇಕೆಯನ್ನು ಹಾಕಿದ್ದು ಹೇಗೆ, ಮತ್ತು ಇನ್ನು ಅನೇಕ ಅದರ ಜೊತೆಗೆ ಸಾಧನೆಯ ಶಿಖರವನ್ನೇರಿದ್ದು ಹೇಗೆ ಬೆಂಗಳೂರು ತಂಡ. ಇವತ್ತಿನ ಗೆಲುವಿನ ಹೀರೋ ಯಾರು? RCB ಗೆಲುವಿಗೆ ಟರ್ನಿಂಗ್ ಪಾಯಿಂಟ್ ಆಗಿದ್ದಲ್ಲಿ ಆ ಒಂದು RCB ಟೀಮ್ ಮ್ಯಾನೇಜ್ಮೆಂಟ್ ನಿಂದ ಹೊರಬಿದ್ದಿರುವಂತಹ ಸುದ್ದಿ ಯಾವುದು, ಅದೆಲ್ಲವನ್ನ ನೋಡೋಣ ಈ ಒಂದು ವಿಡಿಯೋದಲ್ಲಿ. ಪ್ರಿಯ ವೀಕ್ಷಕರೇ, ನಾವು RCB LSG ಪಂದ್ಯಕ್ಕೂ ಮುಂಚಿತವಾಗಿ ಒಂದು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ವಿ. RCBಯ ಪ್ರೆಡಿಕ್ಟ್ ಯಾವ ರೀತಿ ಇರುತ್ತೆ, ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ, ಏನೆಲ್ಲ ಚೇಂಜಸ್ ಮಾಡಬಹುದು RCB, ಮತ್ತು ಏನು ಸ್ಟ್ರಾಟಜಿ ಇರಬಹುದು ಇವತ್ತು RCB ತಂಡದ್ದು ಎನ್ನುವಂಥದ್ರ ಬಗ್ಗೆ. ಇದರ ಬಗ್ಗೆ ನಾವು ಬೆನ್ನತ್ತಿ ಹೋದಾಗ ಇವತ್ತು RCB ತುಂಬಾ ಕಾನ್ಫಿಡೆಂಟ್ ಆಗಿ ಇವತ್ತು ಅಂಗಳಕ್ಕಿಳಿತು. ಆ ಮೂಲಕವಾಗಿ ಟಾಸ್ ಅನ್ನು ವಿನ್ ಆಯಿತು. ಮೊದಲಲ್ಲೇ ಕೂಡ ಟಾಸ್ ವಿನ್ ಆಯಿತು. ಮತ್ತೆ ನಮ್ಮ ರಜತ್ ಪಾಟೀದಾರ್ ಅವರ ಅಲ್ಪ ಸ್ವಲ್ಪ ಪ್ರಮಾಣದ ಇಂಜುರಿಯ ಸಮಸ್ಯೆಯಿಂದ ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ ಆದರು, ಟಾಸ್ ವಿನ್ ಆದರು. ಈತ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಬ್ಯಾಟಿಂಗ್ ಇಳಿಯಿತು. ಪಂತ್ ಅವರು 6 ರನ್ ನಡೆಸಿದ್ರು. 227 ರನ್ಗಳ ಗುರಿಯನ್ನು ಕೊಟ್ಟರು RCBಗೆ ಲಕ್ನೋ ತಂಡ. ಈ ಗುರಿಯನ್ನು ಬೆನ್ನತ್ತಿರ್ತಕ್ಕಂತಹ RCB ತಂಡವು ಕೂಡ ತುಂಬಾ ಪ್ಲಾನ್ ಮಾಡಿಕೊಂಡು ಇವತ್ತು ಅಂಗಳಕ್ಕಿಳಿಯಿತು. ಆ ಮೂಲಕ ಸಾಲ್ಟು, ವಿರಾಟು, ಬೊಂಬಾಟು ಬ್ಯಾಟಿಂಗ್ ಆಡಿದ್ರು. ಆದರೆ ಕೊನೆಯಲ್ಲಿ RCB ಗೆಲುವಿನತ್ತ ಮುನ್ನುಗ್ಗುತ್ತಿದ್ದಾಗ ವಿಕೆಟ್ಗಳು ಕೈ ಚೆಲ್ತಾ ಇದ್ರು RCB ಕಡೆಯಿಂದ. ಎಲ್ಲೋ ಆತಂಕ ಶುರುವಾಗಿತ್ತು RCB ಫ್ಯಾನ್ಸ್ಗೆ. ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಕೂಡ ಹುಟ್ಟು ಹಾಕಿದ್ದು. ಎಲ್ಲೋ RCB ಸೋತ್ಬಿಡ್ತು, ಮತ್ತೆ ಈ ಸಲ ಕಪ್ ನಮ್ದೇ ಎನ್ನುವಂತಹ ಕನಸಿಗೆ ತಣ್ಣೀರೆರಚುತ್ತಾ ಕ್ವಾಲಿಫೈಯರ್ 1 ಅಲ್ಲಿ ನಾವು ಆಡಲು ಸಾಧ್ಯವಾಗುವುದಿಲ್ವಾ, ಗುಜರಾತ್ ತಂಡ ಮತ್ತು ಪಂಜಾಬ್ ತಂಡ ಕ್ವಾಲಿಫೈಯರ್ 1 ಆಡುತ್ತೆ, ನಮ್ಮ RCB ಮುಂಬೈ ತಂಡ ಎಲಿಮಿನೇಟ್ ಆಡುತ್ತೆ ಎನ್ನುವಂತಹ ಚರ್ಚೆಗಳು ಸಾಕಷ್ಟು ಹುಟ್ಟು ಹಾಕಿದ್ದು. ಆದರೆ ಅವೆಲ್ಲ ಲೆಕ್ಕಾಚಾರವನ್ನ ತಲೆಬುಡ ಮಾಡಿದ್ದು ನಮ್ಮ ಕ್ಯಾಪ್ಟನ್, ಹಂಗಾಮಿ ಕ್ಯಾಪ್ಟನ್ ಜಿತೇಶ್ ಶರ್ಮಾ. ಪ್ರಿಯ ವೀಕ್ಷಕರೇ, RCBಗೆ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಎಲ್ಲಿ ಎನ್ನುವಂಥದ್ರಲ್ಲಿ ಮೊದಲನೇ ಅಂಶವನ್ನ ನೋಡುವುದಾದರೆ ಜಿತೇಶ್ ಶರ್ಮಾ ಅವರ ಬ್ಯಾಟಿಂಗ್. ಅಬ್ಬಾ ಏನ್ ಬ್ಯಾಟಿಂಗ್ ರೀ ಅದು. ಪಂದ್ಯವನ್ನ ಕಣ್ಮುಚ್ಚಿ ಕಣ್ತೆರೆಯೋದ್ರಲ್ಲಿ ನೋಡುತ್ತಿದ್ದಂತೆ ಭರ್ಜರಿಯಾಗಿರ್ತಕ್ಕಂಥ 6 ಸಿಕ್ಸರ್ ಸಿಡಿಸ್ತಾರೆ ಜಿತೇಶ್ ಶರ್ಮಾ ಅವರು. 83 ರನ್ ಗಳಿಸ್ತಾರೆ. ನಾಯಕನಾಗಿದ್ದು ಏಕೆ ಎನ್ನುವಂತಹ ತಮ್ಮ ಸಾಮರ್ಥ್ಯವನ್ನ ತೋರಿಸ್ತಾರೆ. ಪ್ರತಿ ಶಾಟ್ ಅಲ್ಲೂ, ಪ್ರತಿ ಎಸೆತಗಳಲ್ಲೂ ಅವರ ಒಂದು ಕಿಚ್ಚಿರುತ್ತೆ. ಈ ಪಂದ್ಯವನ್ನು ಗೆಲ್ಲಿಸಲೇಬೇಕು, RCB ತಂಡವನ್ನ ನಂಬರ್ 2ಗೆ ತೆಗೆದುಕೊಂಡು ಹೋಗಲೇಬೇಕು ಎನ್ನುವಂತಹ ಒಂದು ಶಪಥವನ್ನ ಮಾಡಿ ಬಂದಿರ್ತಾರೆ ಜಿತೇಶ್ ಶರ್ಮಾ. ಆ ಮೂಲಕ ಅದ್ಭುತವಾಗಿರ್ತಕ್ಕಂತಹ ಬ್ಯಾಟಿಂಗ್ ಆಡ್ತಾರೆ. ಮತ್ತೊಂದು ಜೊತೆಯಲ್ಲಿ ವಿರಾಟ್ ಔಟ್ ಆದ ನಂತರ ನಮ್ಮ ಮಯಾಂಕ್ ಅಗರ್ವಾಲ್ ಅವರು ಮತ್ತು ಜಿತೇಶ್ ಶರ್ಮಾ ಅವರು ಉತ್ತಮವಾಗಿರ್ತಕ್ಕಂಥ ಬ್ಯಾಟಿಂಗ್ ಕೊಡ್ತಾರೆ. ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅವರು ಕೂಡ ಒಂದು 5-6 ಬೌಂಡರಿ ಸಿಡಿಸಿ ಕ್ರಿಸ್ ಕಚ್ಚಿ ನಿಲ್ತಾರೆ, ತಮ್ಮ ಸಾಮರ್ಥ್ಯವನ್ನು ಪ್ರಸ್ತುತಪಡಿಸ್ತಾರೆ. ಇತ್ತ ಮಯಾಂಕ್ ಅಗರ್ವಾಲ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಆದರೆ ಜಿತೇಶ್ ಶರ್ಮಾ ಅವರು ಅವ್ರಿಗೆ ಬ್ಯಾಟಿಂಗ್ ಅವಕಾಶನೇ ಮಾಡಿಕೊಡ್ಲಿಲ್ಲ. ಅವರು ಸಿಂಗಲ್ ಡಬಲ್ ಇಷ್ಟಲ್ಲೇ ಶಕ್ತರಾದ್ರು. ಮಯಾಂಕ್ ಅಗರ್ವಾಲ್ ಅವರು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಆರಂಭದಲ್ಲಿ. ಆದರೆ ಅಗರ್ವಾಲ್ ಅವರಿಗೆ ಹೆಚ್ಚು ಬ್ಯಾಟಿಂಗ್ ಸಿಗಲಿಲ್ಲ. ಬಹುತೇಕ ಎಸೆತಗಳನ್ನ ಜಿತೇಶ್ ಶರ್ಮಾ ಅವರು ಎದುರಿಸಿದ್ರು. ಎದುರಿಸಿರ್ತಕ್ಕಂಥ ಎಲ್ಲೇ ಎಸೆತಗಳನ್ನ ಬೌಂಡರಿ ಸಿಕ್ಸರ್ ಗಟ್ಟಿದ್ರು ನಮ್ಮ ಜಿತೇಶ್ ಶರ್ಮಾ ಅವರು. ಹಾಗಾಗಿ ಇದೊಂದು ಗೆಲುವಿಗೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು, ಒಂದು ಜಿತೇಶ್ ಶರ್ಮಾ ಅವರ ಬ್ಯಾಟಿಂಗ್ ಅಂತ ಹೇಳ್ಬೋದು. ಆ ಮೂಲಕ RCBಯ 8 ವರ್ಷಗಳ ಬಳಿಕ ಮೊದಲನೆಯ ಕ್ವಾಲಿಫೈಯರ್ ಆಡ್ತಾ ಇದೆ. ಈ ಮುಂಚಿತವಾಗಿ 2016ರಲ್ಲಿ ಏನ್ ನಮ್ಮ ತಂಡ ಫೈನಲ್ಗೆ ಬಂದಿತ್ತು, ಬೆಂಗಳೂರಿನ ಚಿನ್ನಸ್ವಾಮಿ ಫೈನಲ್ ಅಲ್ಲಿ ಇತ್ತು. ಹೈದರಾಬಾದ್ ತಂಡ ಆ ಒಂದು 2016 ವಿನ್ ಆಯಿತು. ಅಂದು ನಮ್ಮ ಕ್ವಾಲಿಫೈಯರ್ 1ಗೆ ನಮ್ಮ ತಂಡ ಬಂದಿತ್ತು. ಆ ಮೂಲಕ ತದನಂತರದಲ್ಲಿ ಎಲಿಮಿನೇಟ್ ಪಂದ್ಯವನ್ನ ಮಾತ್ರ ಆಡಲಿಕ್ಕೆ ಶಕ್ತರಾಗಿದ್ವಿ. ಅಂದ್ರೆ 3rd 4th ಪ್ಲೇಸ್ ಅಲ್ಲಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಇದ್ವಿ. 8 ವರ್ಷಗಳ ಬಳಿಕ ಇವತ್ತು RCB ತಂಡ ನಂಬರ್ 2ಗೆ ಜಿಗಿದಿದೆ. ಆ ಮೂಲಕ ಒಂದು ಐತಿಹಾಸಿಕ ಸಾಧನೆ ಮಾಡಿದೆ. ಈಗ RCBಗೆ ಆರಾಮ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಪಂಜಾಬ್ ವಿರುದ್ಧ ನಮ್ಮ RCB ಎಲಿಮಿನೇಟ್ ಅಂದ್ರೆ ಕ್ವಾಲಿಫೈಯರ್ 1 ಅಲ್ಲಿ ಆಡುತ್ತೆ. ಆ ಮೂಲಕ ಗೆದ್ರೆ ಡೈರೆಕ್ಟ್ ನೇರವಾಗಿ ಫೈನಲ್ಗೆ ಹೋಗುತ್ತೆ.
ಒಂದು ವೇಳೆ ಅಚಾನಕ್ ಆಗಿ ಕೈ ಜಾರಿದ್ರು ಕೂಡ ಇನ್ನೊಂದು ಅವಕಾಶ ಇರುತ್ತೆ. ಆ ರೀತಿ ಆಗದಿರಲಿ. RCB ಒಂದು ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ಗೆದ್ದು ಫೈನಲ್ಗೆ ಲಗ್ಗೆ ಇಡಲಿ. ಆ ಮೂಲಕ 17 ವರ್ಷಗಳ ಕನಸನ್ನ 18ನೇ ವರ್ಷ ನನಸು ಮಾಡಲಿ. ಇವತ್ತಿನ ಗೆಲುವನ್ನು ತುಂಬಾ ಎಂಜಾಯ್ ಮಾಡಿದ್ದಾರೆ RCB ಫ್ಯಾನ್ಸ್. ತುಂಬಾ ಖುಷಿಯಲ್ಲಿ ತೇಲಾಡ್ತಾ ಇದ್ದಾರೆ. RCB ಎಲ್ಲೋ ಕೈ ಚೆಲ್ಲಿತು ಎನ್ನುವಂತಹ ಆತಂಕದಲ್ಲಿದ್ದ RCB ಫ್ಯಾನ್ಸ್ಗೆ ಇವತ್ತು ಸಂಭ್ರಮವೋ ಸಂಭ್ರಮ. ಕ್ವಾಲಿಫೈಯರ್ 1 ಆಗಿರುವಂತದ್ದು ಒಂದು ಖುಷಿ, ಮತ್ತು 8 ವರ್ಷಗಳ ಬಳಿಕ ಕ್ವಾಲಿಫೈಯರ್ 1 ಸ್ಥಾನದಲ್ಲಿ ಕೂತಿರುವುದು ಮತ್ತೊಂದು ಖುಷಿ. ಗೆದ್ರೆ ನೇರವಾಗಿ ಫೈನಲ್ಗೆ ಹೋಗ್ತೀವಿ ಎನ್ನುವಂಥದ್ದು ಮತ್ತೊಂದು ಖುಷಿ. ವಿರಾಟ್ ಅವರ 9,000 ರನ್ ಅನ್ನು ಕೂಡ ಇವತ್ತು ಕಂಪ್ಲೀಟ್ ಮಾಡಿದ್ರು ವಿರಾಟ್ ಅವರು ಕೂಡ ಅರ್ಧ ಶತಕವನ್ನು ಬಾರಿಸಿದ್ರು, ಅದೊಂದು ಖುಷಿ. ಹೀಗೆ ಎಲ್ಲ ಖುಷಿಯಲ್ಲಿ ಇವತ್ತು RCB ಫ್ಯಾನ್ಸ್ ತೇಲಾಡ್ತಾ ಇದ್ದಾರೆ. ಹೀಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಾವು ಮತ್ತೆ ಬರ್ತೇವೆ. ಇವತ್ತಿನ ಪಂದ್ಯದ ವಿಚಾರವಾಗಿ ಮತ್ತು IPL ಇಂಟ್ರೆಸ್ಟಿಂಗ್ ಸುದ್ದಿಗಳ ವಿಚಾರವಾಗಿ ಎಲ್ಲದರ ಬಗ್ಗೆ ಬರ್ತೇವೆ. ಅಲ್ಲಿಯವರೆಗೂ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಕ ವಿಶೇಷ ಕಾರ್ಯಕ್ರಮವನ್ನ. ಮತ್ತು ಕೂಡ ಇವತ್ತಿನ ಮ್ಯಾಚ್ ಹೇಗಿತ್ತು, ಯಾರ ಆಟ ಚೆನ್ನಾಗಿತ್ತು, ಜಿತೇಶ್ ಶರ್ಮಾ ಅವರ ಬ್ಯಾಟಿಂಗ್ ಹೇಗಿತ್ತು, ನಮ್ಮ ವಿರಾಟ್ ಅವರ ಬೊಂಬಾಟ ಆಟ ಹೇಗಿತ್ತು, ಅದೆಲ್ಲದರ ಬಗ್ಗೆ ನೀವು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ನಿಮ್ಮ ಅಭಿಪ್ರಾಯವಿದ್ದರೂ ಕೂಡ ತಿಳಿಸಿ. ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೇವೆ. ನಮಸ್ಕಾರ.